ಓಂ ಶಾಂತಿ. ದಿನಾಂಕ ಆಗಿದೆ 29/10/2025. ನೀವು ಒಬ್ಬೊಬ್ಬರನ್ನೂ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ. ನೀವು ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದೀರಿ. ಬಡವರನ್ನು ಸಾಹುಕಾರರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ತಂದೆಗೆ ಹೂದೋಟದ ಮಾಲೀಕ ಅಂಬಿಗನೆಂದು ಹೇಳುತ್ತಾರೆ. ಈ ಹೆಸರು ಎಷ್ಟು ಸಾಧಾರಣವಾಗಿದೆ, ಆದರೆ ಮುಳುಗಿ ಹೋಗುವವರನ್ನು ಪಾರು ಮಾಡುವುದು ಎಷ್ಟು ಮಹಾನ್ ಕರ್ತವ್ಯವಾಗಿದೆ. ತಂದೆಯ ಕೈ ಸಿಗುವುದರಿಂದ ನೀವು ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ನೀವೀಗ ಮಾಸ್ಟರ್ ಅಂಬಿಗರಾಗಿದ್ದೀರಿ. ನೀವು ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತಾರೆ. ದೇಹಾಭಿಮಾನವು ಅಶುದ್ಧವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ. ದೇಹಿ ಅಭಿಮಾನಿಗಳಾಗುವುದರಿಂದ ನಾವು ಶುದ್ಧ ಪವಿತ್ರರಾಗುತ್ತಿದ್ದೇವೆ. ದೇಹಾಭಿಮಾನಿಗಳಾಗಿದ್ದರಿಂದ ಅಶುದ್ಧ ಅಪವಿತ್ರರಾಗಿ ಬಿಟ್ಟಿದ್ದೀರಿ. ಯಾರು ಈ ಸೃಷ್ಟಿ ಚಕ್ರವನ್ನು ಅರಿತಿದ್ದಾರೆಯೋ ಅವರಿಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಕರೆಯಲಾಗುತ್ತದೆ. ನೀವು ಪ್ರತಿಯೊಬ್ಬರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಆತ್ಮಕ್ಕೆ ಸೃಷ್ಟಿ ಚಕ್ರದ ಜ್ಞಾನವು ಸಿಕ್ಕಿದೆ. ನಾವು ನರಕವಾಸಿಗಳಾಗಿದ್ದೆವು. ಈಗ ತಂದೆಯು ಶ್ರೇಷ್ಠ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಈ ಹಳೆಯ ಪ್ರಪಂಚವೇ ಸ್ಮಶಾನವಾಗಲಿದೆ. ಮೃತ್ಯು ಲೋಕಕ್ಕೆ ಸ್ಮಶಾನವೆಂದೇ ಹೇಳಲಾಗುತ್ತದೆ ಅಲ್ಲವೇ? ಸತ್ಯಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಅಲ್ಲಿ ಬಹಳ ಧನವಂತರಾಗಿದ್ದರು. ಅವರಂತಹ ಸುಖಿ ವಿಶ್ವದ ಮಾಲೀಕರು ಮತ್ತಾರೂ ಇರಲು ಸಾಧ್ಯವಿಲ್ಲ. ನಾವೇ ಆ ರೀತಿ ಇದ್ದೆವು. ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು. ನಿಮಗೆ ತಂದೆಯ ಕೈ ಸಿಗುತ್ತದೆ, ಮತ್ತೆ ನಿಮ್ಮ ಕೈ ಅನ್ಯರಿಗೆ ಸಿಗುತ್ತದೆ. ಹೀಗೆ ಒಬ್ಬರು ಇನ್ನೊಬ್ಬರನ್ನು ಮೇಲೆತ್ತಬೇಕಾಗಿದೆ. ಹೇಗೆ ಈಜುವವರು ಒಬ್ಬೊಬ್ಬರನ್ನು ದಡ ಸೇರಿಸುತ್ತಾರೆ, ನೀವು ಸಹ ಮಾಸ್ಟರ್ ಅಂಬಿಗನ್ ಆಗಿದ್ದೀರಿ. ನಿಮ್ಮ ಕರ್ತವ್ಯವೇ ಇದಾಗಿದೆ. ನಾವು ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುವ ಮಾರ್ಗವನ್ನು ತಿಳಿಸಬೇಕು. ಅಂಬಿಗನ ಮಕ್ಕಳು ಅಂಬಿಗರಾಗಬೇಕಾಗಿದೆ. ನಿಮಗೆ ಈ ಜ್ಞಾನವು ಸಿಗುವುದೇ ಸಂಗಮದಲ್ಲಿ. ನಂತರ ವಿನಾಶವಾದ ಮೇಲೆ ಯಾವುದೇ ಶಾಸ್ತ್ರಗಳಿರುವುದಿಲ್ಲ. ಶಾಸ್ತ್ರವು ಭಕ್ತಿ ಮಾರ್ಗದ ಸಂಕೇತವಾಗಿದೆ. ಇದು ಜ್ಞಾನವಾಗಿದೆ. ದೇವಿಯರನ್ನು ಶೃಂಗರಿಸುತ್ತಾ ಯಾರಿಗಾದರೂ ಸಾಕ್ಷಾತ್ಕಾರವಾದರೆ ಸಾಕು, ಬಹಳ ಖುಷಿಯಾಗಿ ಬಿಡುತ್ತದೆ. ಆದರೆ ಲಾಭವೇನೂ ಇಲ್ಲ. ಶಿವತಂದೆಯ ಮೂಲಕವೇ ಸಾಲಿಗ್ರಾಮಗಳು ಇಷ್ಟು ತೀಕ್ಷ್ಣರಾಗುತ್ತಾರೆ. ಈಗ ನೀವು ಪಾವನರಾಗುತ್ತಿದ್ದೀರಿ. ಪತಿತ ಪಾವನ ತಂದೆಯ ಮಕ್ಕಳು. ನೀವು ಸಹ ಮಾಸ್ಟರ್ ಪತಿತ ಪಾವನರಾಗಿದ್ದೀರಿ. ನೀವು ಮಕ್ಕಳು ದೊಡ್ಡ ದೊಡ್ಡ ಸಭೆಗಳಲ್ಲಿ ತಿಳಿಸಬೇಕಾಗುವುದು. ಎಲ್ಲಿಯೇ ಭಾಷಣಕ್ಕಾಗಿ ಹೋಗುತ್ತೀರೆಂದರೆ ಯಾವ ವಿಷಯವನ್ನು ಕುರಿತು ಭಾಷಣ ಮಾಡಬೇಕೆಂದು ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕು. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಅಂದ ಮೇಲೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ತನ್ನನ್ನು ಆತ್ಮನೆಂದು ತಿಳಿಯಿರಿ. ತಂದೆಯು ಪರಮಾತ್ಮನಾಗಿದ್ದಾರೆ. ಅವರ ಹೆಸರು ಶಿವನೆಂದಾಗಿದೆ. ಅವರು ನಿರಾಕಾರನಾಗಿದ್ದಾರೆ. ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಯಾರು ನೌದಾ ಭಕ್ತಿ ಮಾಡುವರೋ ಅದಕ್ಕೆ ಸತ್ವಪ್ರಧಾನ ನೌದಾ ಭಕ್ತಿ ಎಂದು ಹೇಳಲಾಗುತ್ತದೆ. ತೀವ್ರ ನೆನಪು ಮಾಡುವವರದೇ ಹೆಸರು ಪ್ರಸಿದ್ಧವಾಗುವುದು. ವಿಜಯಮಾಲೆಯ ಮಣಿಯಾಗುತ್ತಾರೆ. ನರನಿಂದ ನಾರಾಯಣನಾಗಲು ನಿತ್ಯವೂ ಸತ್ಯ ತಂದೆಯಿಂದ ಕೇಳಬೇಕಾಗಿದೆ. ಸತ್ಸಂಗ ಮಾಡಬೇಕಾಗಿದೆ. ಮನಸ್ಸ ವಾಚ ಕರ್ಮನ ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ವಿಜಯಮಾಲೆಯ ಮಣಿಯಾಗಲು ಅಥವಾ ಪಾಸ್ ವಿತ್ ಆನರ್ ಆಗಲು ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಮಾಸ್ಟರ್ ಪತಿತ ಪಾವನರಾಗಿ ಎಲ್ಲರನ್ನೂ ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ. ಪರಮಾತ್ಮನ ನೆನಪಿನ ಮಡಿಲಿನಲ್ಲಿ ಸಮಾವೇಶವಾಗುವಂತಹ ಸಂಗಮಯುಗಿ ಶ್ರೇಷ್ಠ ಭಾಗ್ಯವಾನ್ ಆತ್ಮಭವ. ಪರಮಾತ್ಮನ ಮಡಿಲಾಗಿದೆ ನೆನಪಿನ ಲವಲಿನ ಅವಸ್ಥೆ. ಈ ಮಡಿಲು ಸೆಕೆಂಡಿನಲ್ಲಿ ಅನೇಕ ಜನ್ಮಗಳ ದುಃಖ ನೋವನ್ನು ಮರೆಸಿಬಿಡುವುದು. ಈ ರೀತಿಯ ಸುಪುತ್ರರಾಗಿ ಯಾವುದರಿಂದ ಬಾಬಾ ತಮ್ಮ ಗೀತೆ ಹಾಡಬೇಕು ಮತ್ತು ತಾವು ಬಾಬಾನ ಗೀತೆ ಹಾಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.